ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು SAK Convention Hall. Book now, flat 50% discount. Save of the season. Wide parking areas facilities. Visit Shekhar Nagar, IB Road, Raichur. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ವಿಸಿಟ್ KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ತುರ್ತು ಪರಿಸ್ಥಿತಿ ಜಾರಿಗೆ ಕಾಂಗ್ರೆಸ್ ಕ್ಷಮೆ ಕೇಳಲು ಆಗ್ರಹಿಸಿ ಬಿಜೆಪಿ ಯುವ ಮೋರ್ಚಾ ಪೋಸ್ಟರ್ ಅಭಿಯಾನ. ಆರೋಗ್ಯ ಇಲಾಖೆ ಹೊರಗುತ್ತಿಗೆ ನೌಕರರಿಗೆ 7 ತಿಂಗಳ ವೇತನ ಬಾಕಿ, ತ್ವರಿತ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ, ಅಕ್ಷಯಗೌಡ. ನ್ಯಾಯಬೆಲೆ ಅಂಗಡಿಯಲ್ಲಿ ತಿಂಗಳ ಪೂರ್ತಿ ದಿನಸಿ ಧಾನ್ಯ ವಿತರಣೆಗೆ ಒತ್ತಾಯ. ಬೆಳಗಾವಿ, ಮೈಸೂರು ಸೇರಿದಂತೆ ನೆರೆಯ ರಾಜ್ಯಗಳಿಂದ ಪೈಲ್ವಾನ್ಗಳ ಕುಸ್ತಿ ಸ್ಪರ್ಧೆ, ವಿಜೇತರಿಗೆ ಬಹುಮಾನ. ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿ ಜಾರಿಗೊಳಿಸಲು ಆಗ್ರಹಿಸಿ ಪ್ರತಿಭಟನೆ. ದ್ವಿತೀಯ PUC 3ರ ಪರೀಕ್ಷೆ, 213 ವಿದ್ಯಾರ್ಥಿಗಳ ಗೈರು. ಮತ್ತು ಒಡ್ಡೆಪಲ್ಲಿ ಗ್ರಾಮದ ಶಾಲೆಯಲ್ಲಿ ವಿಜ್ಞಾನ ಮತ್ತು ದೈಹಿಕ ಶಿಕ್ಷಕರ ಕೊರತೆ ನೀಗಿಸಲು ಒತ್ತಾಯ. ವಾರ್ತೆಗಳ ವಿವರ. ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ತುರ್ತು ಪರಿಸ್ಥಿತಿ ಹೇರಿ 49 ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸಂವಿಧಾನ ವಿರೋಧಿಯಾಗಿರುವ ಕಾಂಗ್ರೆಸ್ ದೇಶದ ಜನರ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿ ಬಿಜೆಪಿ ಯುವ ಮೋರ್ಚಾ ಪೋಸ್ಟರ್ ಅಭಿಯಾನ ನಡೆಸಿತು. ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ತುರ್ತು ಪರಿಸ್ಥಿತಿ ಹೇರಿ 49 ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸಂವಿಧಾನ ವಿರೋಧಿಯಾಗಿರುವ ಕಾಂಗ್ರೆಸ್ ದೇಶದ ಜನರ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿ ಬಿಜೆಪಿ ಯುವ ಮೋರ್ಚಾ ಪೋಸ್ಟರ್ ಅಭಿಯಾನ ನಡೆಸಿತು. ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ವಿನಾಯಕ ರಾವ್ ಹಾಗೂ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಜಿ ಶಂಕರ್ ರೆಡ್ಡಿ ನೇತೃತ್ವದಲ್ಲಿ ಪೋಸ್ಟರ್ಗಳನ್ನು ಪ್ರದರ್ಶಿಸುವ ಮೂಲಕ ಕಾಂಗ್ರೆಸ್ ವಿರುದ್ಧ ಘೋಷಣೆ ಹಾಕಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಜಿ ಶಂಕರ್ ರೆಡ್ಡಿ ಮಾತನಾಡಿ, ದೇಶದಲ್ಲಿ ಸಂವಿಧಾನ ವಿರೋಧಿಯಾಗಿ ಕಾಂಗ್ರೆಸ್ ತುರ್ತು ಪರಿಸ್ಥಿತಿ ಹೇರುವ ಮೂಲಕ ಸಂವಿಧಾನ ವಿರೋಧಿಯಾಗಿರುವುದು ಸಾಬೀತಾಗಿದೆ. ಸಂವಿಧಾನ ಬದಲಾವಣೆ ಮಾಡುತ್ತಾರೆ ಎಂದು ಆರೋಪಿಸಿರುವ ಕಾಂಗ್ರೆಸ್ ನಾಯಕರಿಗೆ ನೈತಿಕತೆ ಇಲ್ಲ. ದೇಶದಲ್ಲಿ ವೈಯಕ್ತಿಕ ಹಿತಾಸಕ್ತಿಗೆ ಸಂವಿಧಾನ ವಿರೋಧಿಯಾಗಿ ನಡೆದುಕೊಂಡು ರಾಜಕೀಯ ನಾಯಕರು, ಪತ್ರಕರ್ತರು, ಹೋರಾಟಗಾರರನ್ನು ಅಕ್ರಮವಾಗಿ ಬಂಧಿಸಿಟ್ಟಿದ್ದು, ಇಂದು ಅದೇ ಕಾಂಗ್ರೆಸ್ ನಾಯಕರು ಸಂವಿಧಾನ ಉಳಿಸುವುದಾಗಿ ಹೇಳುತ್ತಿದ್ದಾರೆ. ಕೂಡಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜನರನ್ನು ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದರು.
ಸರ್ಕಾರಕ್ಕೆ ಸಂವಿಧಾನವನ್ನು ದುರ್ಬಳಕೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ರಾಜಕೀಯ ಭವಿಷ್ಯ ಸಲುವಾಗಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ರಾಜಕೀಯ ಭವಿಷ್ಯವನ್ನು ಉಳಿಸುವ ಸಲುವಾಗಿ ಸಂವಿಧಾನವನ್ನು ದುರ್ಬಳಕೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ. ಈ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ನೀಡಿದಂತಹ ಒಂದು ಅಮೂಲ್ಯವಾದ ಸಂವಿಧಾನದ ಒಂದು ಸ್ವಾರ್ಥಕ್ಕಾಗಿ ಉಲ್ಲಂಘಿಸಿ 1975ರಲ್ಲಿ ಜೂನ್ 25ಕ್ಕೆ ಕಾಂಗ್ರೆಸ್ ಪಕ್ಷವು ತನ್ನ ಸ್ವಾರ್ಥದ ಈಡೇರಿಕೆಗಾಗಿ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ದನ್ನು ನಾವೆಲ್ಲರೂ ಗಮನಿಸಿದ್ದೇವೆ. ಈಗಾಗಲೇ ಹೇಳಿದಂತೆ ಸಂವಿಧಾನದ ಸ್ವಾರ್ಥಕ್ಕಾಗಿ ದುರ್ಬಳಕೆ ಮಾಡಿಕೊಂಡಂಥ ಕಾಂಗ್ರೆಸ್ ಪಕ್ಷವು ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿ ಎಲ್ಲ ಮಾಧ್ಯಮದವರು, ಜನಸಾಮಾನ್ಯರು ಮತ್ತು ಈ ದೇಶದ ಪರ ಇರುವಂಥ ಎಲ್ಲ ನಾಗರಿಕರನ್ನು ಬಂಧಿಸಿ ಅವತ್ತಿನ ದಿವಸ ತಮ್ಮ ಒಂದು ದುಷ್ಕೃತ್ಯವನ್ನು ಈ ದೇಶದಲ್ಲಿ ನಾವೆಲ್ಲರೂ ನೋಡುವಂತೆ ಹಿಂದೆ ಆಗಿತ್ತು. ಅದರೊಂದು ನೆನಪಿಗಾಗಿ ನಾವೊಂದು ಈ ಪೋಸ್ಟರ್ ಅಭಿಯಾನವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಸಂವಿಧಾನದ ಅದರ ಒಂದು ತಿದ್ದುಪಡಿ ಆಗಲಿ, ಅದರ ಒಂದು ದುರುಪಯೋಗ ಯಾವ ಥರ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತ ಜನಸಾಮಾನ್ಯರಿಗೆ ತಿಳಿಸುವಂಥ ಕೆಲಸ ಯುವ ಮೋರ್ಚಾದ ವತಿಯಿಂದ ಪೋಸ್ಟರ್ ಅಭಿಯಾನದ ಮೂಲಕ ಮಾಡ್ತಾ ಇದ್ದೀವಿ. ಆ ಒಂದು ದುಷ್ಕೃತ್ಯಕ್ಕೆ ಕೈ ಹಾಕಿದಂಥ ಕಾಂಗ್ರೆಸ್ ನಿಜವಾಗ್ಲೂ ಸಂವಿಧಾನ ವಿರೋಧಿ ಮತ್ತು ಅದರ ನಾಯಕರು ಅವತ್ತಿನ ದಿವಸ ಇಂದಿರಾ ಗಾಂಧಿಯವರು ಕೇವಲ ತಮ್ಮ ಸ್ವಾರ್ಥ ಸಾಧನೆಗಾಗಿ ತುರ್ತು ಪರಿಸ್ಥಿತಿ ಹೇರಿ ಎಲ್ಲ ಮಾಧ್ಯಮದವರು ನಿರ್ಬಂಧಿಸಿ ಎಲ್ಲ ಪ್ರತಿಪಕ್ಷದ ನಾಯಕರನ್ನು ಕೂಡ ಅವತ್ತು ಜೈಲಿಗೆ ತಳ್ಳಿ ಸೆರೆವಾಸ ಅನುಭವಿಸಿ ತಾವೊಂದು ದುಷ್ಟ ಕೃತ್ಯ ಮಾಡಿ ತಾವೊಂದು ಅಧಿಕಾರ ನಡೆಸುವಂಥದ್ದು ನಾವೆಲ್ಲರೂ ಹಿಂದೆ ಕೇಳಿದ್ದೇವೆ. ಅದರ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸಿ ಯಾವ ರೀತಿ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಪಕ್ಷ ಮತ್ತು ಇವತ್ತಿನ ದಿವಸ ಸಂವಿಧಾನದ ಬಗ್ಗೆ ಮಾತಾಡೋ ಯಾವುದೇ ನೈತಿಕ ಹಕ್ಕು ಕಾಂಗ್ರೆಸ್ ಪಕ್ಷಕ್ಕಿಲ್ಲ. ಅದರ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ, ರಾಹುಲ್ ಗಾಂಧಿ ಅವರಾಗಲಿ ಇದರ ಬಗ್ಗೆ ಮತ್ತೆ ಯಾವತ್ತೂ ಒಂದು ದಿವಸ ಕೂಡ ಇವತ್ತು ಕ್ಷಮೆ ಕೇಳುವಂಥದ್ದು ನಾವು ನೋಡಿಲ್ಲ. ಸಂವಿಧಾನದ ನಿಜವಾದ ದ್ರೋಹಿಗಳು ಯಾವ್ದಾರಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಅದರ ಬಗ್ಗೆ ಜನಸಾಮಾನ್ಯರಲ್ಲಿ ಮತ್ತಷ್ಟು ಒಂದು ಅವಗಾಹನೆ ಮೂಡಿಸುವ ಕೆಲಸ ಇವತ್ತು ಭಾರತೀಯ ಜನತಾ ಪಕ್ಷದಿಂದ ಮಾಡ್ತಾ ಇದೆ. ಸಂವಿಧಾನವನ್ನು ತಮ್ಮ ಸ್ವಾರ್ಥಕ್ಕಾಗಿ ದುರ್ಬಳಕೆ ಮಾಡಿದ ಕಾಂಗ್ರೆಸ್ ಸರ್ಕಾರ ಅಂದು ಇಂದಿರಾ ಗಾಂಧಿ ಅವರು ತಮ್ಮ ರಾಜಕೀಯ ಭವಿಷ್ಯ ಉಳಿಸಿಕೋ ಸಲುವಾಗಿ ಕಾಂಗ್ರೆಸ್ಸಿನ ಸರ್ಕಾರವನ್ನು ಉಳಿಸಿಕೋ ಸಲುವಾಗಿ 1975ರಲ್ಲಿ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದರು. ಅಂದಿನ ರಾಷ್ಟ್ರಪತಿಯಾದ ಫಕ್ರುದ್ದೀನ್ ಅಲಿ ಅಹ್ಮದ್ ಅವರು ತಮ್ಮ ಕೈಗೊಂಬೆಯಾಗಿ ಅವರು ಹೇಳಿದ ಮಾತು ಕೇಳಿ ಅರ್ಧ ರಾತ್ರಿ ಎಮರ್ಜೆನ್ಸಿಯನ್ನು ಅವರು ಡಿಕ್ಲೇರ್ ಮಾಡುತ್ತಾರೆ. ಇಡೀ ದೇಶದಲ್ಲಿ ದಂಗೆ ಎದ್ದು ಅಂದು ಜಯಪ್ರಕಾಶ್ ನಾರಾಯಣ ಅವರು ದಿಲ್ಲಿಯಲ್ಲಿ ಪ್ರತಿಭಟನೆ ಮಾಡುತ್ತಾರೆ. ಅಲ್ಲಿ ಪ್ರತಿಭಟನೆ ಮಾಡಿದ ವಿಪಕ್ಷ ನಾಯಕರನ್ನು ಎಲ್ಲರನ್ನೂ ಕರೆದುಕೊಂಡು ಹೋಗಿ ಜೈಲಿನಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಅವರನ್ನೆಲ್ಲರೂ ಬಂಧಿಸುತ್ತದೆ. ಅದಾದ ನಂತರ LK ಅಡ್ವಾಣಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು, ಮೊರಾರ್ಜಿ ದೇಸಾಯಿ ಅವರು ಎಲ್ಲರನ್ನೂ ಬಂಧನ ಮಾಡುತ್ತಾರೆ. ಅಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಪ್ರಗತಿಯ ಈ ಒಂದು ತೇರನ್ನು ನಾವು ಇಲ್ಲಿ ತನಕ ಎಳೆದು ತಂದಿದ್ದೇವೆ. ಇದನ್ನು ದಯಮಾಡಿ ಯಾರು ಹಿಂದಕ್ಕೆ ತಗೊಂಡು ಹೋಗಬೇಡಿ, ಇದನ್ನು ಸಾಧ್ಯವಾದರೆ ಮುಂದಕ್ಕೆ ತಗೊಂಡು ಹೋಗಿ ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು. ಆದರೆ ಇಂದಿರಾ ಗಾಂಧಿ ಅವರು ಆ ತೇರನ್ನು ಹಿಂದಕ್ಕೆ ತಳೆದಲ್ಲದೆ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ರಾಜಕೀಯ ಭವಿಷ್ಯ ಸಲುವಾಗಿ ಅದನ್ನು ಪಾತಾಳಕ್ಕೆ ತುಳಿದಿದ್ದಾರೆ. ಇಂದಿರಾ ಗಾಂಧಿ ಅವರ ಕಾಲದಲ್ಲಿ 32 ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಗಿದೆ. ನೆಹರು ಅವರು 16 ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಗಿದೆ. ನಮ್ಮ ಮನಮೋಹನ್ ಸಿಂಗ್ ಅವರು 6 ಬಾರಿ ತಿದ್ದುಪಡಿ ಮಾಡಲಾಗಿದೆ. ರಾಜೀವ್ ಗಾಂಧಿ ಅವರು 10 ಬಾರಿ ತಿದ್ದುಪಡಿ ಮಾಡಲಾಗಿದೆ. ಕಾಂಗ್ರೆಸ್ಸಿನ ಪ್ರಧಾನಿಗಳು ಅತಿ ಹೆಚ್ಚು ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಗಿದೆ. ರಾಯಚೂರಲ್ಲಿ ನಾವು ಇಂದು ಈ ಸಂವಿಧಾನ ವಿರೋಧಿಯಾದ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಒಂದು ಪೋಸ್ಟರ್ ಅಭಿಯಾನವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಇವರು ಸಂವಿಧಾನವನ್ನು ಹೇಗೆ ತಿದ್ದುಪಡಿ ಮಾಡಲಾಗಿದೆ ಅದರ ಬಗ್ಗೆ ಜನರಿಗೆ ತಿಳಿಸುವ ಕೆಲಸವನ್ನು ನಾವು ಯುವ ಮೋರ್ಚಾ ವತಿಯಿಂದ ಮಾಡ್ತೇವೆ. ಈ ಸಂದರ್ಭದಲ್ಲಿ KM ಪಾಟೀಲ್, ವಿಜಯಕುಮಾರ್ ಸಜ್ಜನ್, ರಾಮಚಂದ್ರ ಕಡಗೋಳು, ಯು ನರಸರೆಡ್ಡಿ, ಸಂದೀಪ್ ಭಾಗ್ಯನಗರೆ, ಜಿಲ್ಲಾ ಮೋರ್ಚಾದ ಪದಾಧಿಕಾರಿಗಳು, ಕಾರ್ಯಕರ್ತರು ಭಾಗವಹಿಸಿದರು. ಆರೋಗ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಕಳೆದ 7 ತಿಂಗಳಿನಿಂದ ವೇತನ ನೀಡದೆ ಆರೋಗ್ಯ ಇಲಾಖೆ ಹಾಗೂ ಗುತ್ತಿಗೆ ಏಜೆನ್ಸಿಗಳು ಅನ್ಯಾಯ ಮಾಡಿದ್ದು, ತ್ವರಿತ ವೇತನ ಪಾವತಿಸದೆ ಹೋದರೆ ತೀವ್ರ ಸ್ವರೂಪದ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಅಕ್ಷಯ್ ಗೌಡ ಹೇಳಿದರು. ಆರೋಗ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಕಳೆದ 7 ತಿಂಗಳಿನಿಂದ ವೇತನ ನೀಡದೆ ಆರೋಗ್ಯ ಇಲಾಖೆ ಹಾಗೂ ಗುತ್ತಿಗೆ ಏಜೆನ್ಸಿಗಳು ಅನ್ಯಾಯ ಮಾಡಿದ್ದು, ತ್ವರಿತ ವೇತನ ಪಾವತಿಸದೆ ಹೋದರೆ ತೀವ್ರ ಸ್ವರೂಪದ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಅಕ್ಷಯ್ ಗೌಡ ಹೇಳಿದರು.
ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಯಚೂರು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರಿಗೆ 7 ತಿಂಗಳಿನಿಂದ ವೇತನವಾಗಿಲ್ಲ. ಹೊರಗುತ್ತಿಗೆ ಏಜೆನ್ಸಿ ಪಡೆದಿರುವ ಎಆರ್ಸಿ ಏಜೆನ್ಸಿ ಹಣ ಪಾವತಿ ಮಾಡಿಲ್ಲ. ಈ ಕುರಿತು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ಜಿಲ್ಲೆ ಹೊರತುಪಡಿಸಿ ಬೇರೆ ಜಿಲ್ಲೆಯ ಹೊರಗುತ್ತಿಗೆ ನೌಕರರ ವೇತನ ಪಾವತಿಸಲಾಗಿದೆ. ಜಿಲ್ಲೆಗೆ ಮಾತ್ರ ಸರ್ಕಾರ ಅನುದಾನ ಬಿಡುಗಡೆ ಮಾಡಿಲ್ಲವೇ ಎಂದು ಪ್ರಶ್ನಿಸಿದರು. 2019 ರಿಂದ ಇಲ್ಲಿಯವರೆಗೆ ಓಂ ಸಾಯಿ ಏಜೆನ್ಸಿ, ಎಆರ್ಸಿ ಏಜೆನ್ಸಿಗಳ ಪಿಎಫ್ ಹಾಗೂ ಇಎಸ್ಐ ಹಣ ಪಾವತಿಸಿಲ್ಲ. ಕಾರ್ಮಿಕ ಕಾಯ್ದೆಯಂತೆ ವೇತನವೂ ಪಾವತಿಸುತ್ತಿಲ್ಲ. ಇಲಾಖೆ ಸಂಬಂಧಿಸಿದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ನೌಕರರು ವೇತನ ಇಲ್ಲದೆ ಕೆಲಸ ಮಾಡುವಂತಾಗಿದೆ ಎಂದರು. ರಾಜ್ಯ ಸರ್ಕಾರ ಹೊರಗುತ್ತಿಗೆಯಲ್ಲಿ ಮೀಸಲಾತಿ ಜಾರಿಗೊಳಿಸಿರುವುದಕ್ಕೆ ವಿರೋಧ ವ್ಯಕ್ತಪಡಿಸಿ ಈಗಾಗಲೇ ಹೊರಗುತ್ತಿಗೆ ಮೇಲೆ ನೌಕರರ ಕೆಲಸ ಮಾಡುತ್ತಿದ್ದಾರೆ. ಮೀಸಲಾತಿ ಜಾರಿಗೊಳಿಸಿದ್ದಲ್ಲಿ ಹುದ್ದೆ ಕಳೆದುಕೊಳ್ಳುವಂತಾಗುತ್ತದೆ. ರಾಜ್ಯದಲ್ಲಿ 2.5 ಲಕ್ಷ ಹುದ್ದೆಗಳು ಖಾಲಿ ಇದ್ದು ಸರ್ಕಾರ ಖಾಯಂ ನೇಮಕಾತಿ ಮಾಡುತ್ತಿಲ್ಲ. ಈಗ ಮೀಸಲಾತಿ ಜಾರಿಗೊಳಿಸಿದರೆ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ಉದ್ಯೋಗ ಭದ್ರತೆ ಇಲ್ಲದಂತಾಗುತ್ತದೆ. ಕಾರ್ಯನಿರ್ವಹಿಸುತ್ತಿರುವ ನೌಕರರನ್ನು ಸೇವೆಯಲ್ಲಿ ಮುಂದುವರಿಸಬೇಕೆಂದರು. ಕೂಡಲೇ ರಾಯಚೂರಿನಲ್ಲಿ ಹೊರಗುತ್ತಿಗೆ ನೌಕರರಿಗೆ ವಂಚಿಸಿರುವ ಹೊರಗುತ್ತಿಗೆ ಏಜೆನ್ಸಿಗಳನ್ನು ಕಪ್ಪು ಪಟ್ಟಿಗೆ ಸೇರಿಸಿ ನೌಕರರಿಗೆ ವೇತನ, ಇತರೆ ಸೌಲಭ್ಯದ ಹಣ ಪಾವತಿಸಬೇಕೆಂದರು. ನಾವು ಸಂಘ ಸ್ಥಾಪನೆ ಮಾಡಿ ಸುಮಾರು ಒಂದೂವರೆ ವರ್ಷ ಆಗಿತ್ತು. ಪ್ರಮುಖವಾಗಿ ರಿಜಿಸ್ಟ್ರೇಷನ್ ಆಗಿ ಈಗ ಒಂದು 4 ತಿಂಗಳು ಕಳೆದಿದೆ. 4 ತಿಂಗಳು ಕಳೆದ ನಂತರ ಈಗೇನು ನಮಗೆ ಸುದ್ದಿಗೋಷ್ಠಿ ಕರೆಯೋಕ್ಕೆ ರಾಯಚೂರಲ್ಲಿ ಕರಿಬೇಕು ಅನ್ನೋ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ನಮಗೆ ಇಲ್ಲಿ ಜಿಲ್ಲಾ ಘಟಕದ ಪ್ರಮುಖರುಗಳು ನಮ್ಗೆ ಗಮನಿಸ್ತಾರದು ಏನಪ್ಪಾ ಅಂದ್ರೆ 7 ತಿಂಗಳಿಂದ ನೌಕರರಿಗೆ ಸಂಬಳ ಆಗಿಲ್ಲ. ರಾಜ್ಯ ಆರೋಗ್ಯ ಇಲಾಖೆಯಲ್ಲಿ ಏನು ಹೊರಗುತ್ತಿಗೆ ಅದರ ಮೇಲೆ ಕೆಲಸ ಮಾಡ್ತಿದ್ದಾರೆ, ಏಜೆನ್ಸಿ ಕೆಲಸ ದಾಖಲೆ ಸ್ಟೇಟ್ಮೆಂಟ್ ಕೊಡ್ತೀವಿ, ದಾಖಲೆ ಸಮೇತ ಕೊಡ್ತೀವಿ. ಮತ್ತೆ ಈಗ 1.5-2 ವರ್ಷ ಮುಂಚೆ ಏನು ಏಜೆನ್ಸಿಗಳು ಪಡೆದಿರೋ ಟೆಂಡರ್ದಾರರು ಇದ್ದಾರೆ, ಒಬ್ಬರಿಗೂ ಕೂಡ ಇಎಸ್ಐ ಪಿಎಫ್ ಕಟ್ಟಿಲ್ಲ. ಓಂ ಸಾಯಿ ಸೆಕ್ಯೂರಿಟಿ ಸರ್ವಿಸಸ್ ಹೆಸರು ಸಮೇತ ಹೇಳ್ತೀವಿ. ಓಂ ಸಾಯಿ ಸೆಕ್ಯೂರಿಟಿ ಸರ್ವಿಸಸ್ ಅವರು ಒಬ್ಬರಿಗೂ ಇಎಸ್ಐ ಪಿಎಫ್ ಕಟ್ಟಿಲ್ಲ. ರಾಯಚೂರು ಜಿಲ್ಲೆಗೆ ಏನ್ ಕೆಲಸ ಮಾಡಿದ್ರು, ಅವ್ರು ಏನು 9 ತಿಂಗಳು ಏಜೆನ್ಸಿ ತಗೊಂಡಿದ್ರು, ಆ ಅವಧಿಯಲ್ಲಿ ಒಬ್ಬರಿಗೂ ಕೂಡ ಇಎಸ್ಐ ಪಿಎಫ್ ಹಣ ಕಟ್ಟಿಲ್ಲ. ಇದರಿಂದ ನೌಕರರಿಗೆ ತುಂಬಾ ಅನ್ಯಾಯ ಆಗಿದೆ. ಮತ್ತೆ ಈಗ ಪ್ರಸ್ತುತವಾಗಿ ಎಆರ್ಸಿ ಅವರು ಇದು ಮಾಡ್ತಾ ಇದ್ದಾರೆ, ಎಆರ್ಸಿ ಅವರು ಕೂಡ 7 ತಿಂಗಳಿಂದ ಸಂಬಳ ಹಾಕಿಲ್ಲ. ಇದ್ರ ಪರವಾಗಿ ನಾವು ಈಗ ಡಿಎಚ್ ಅವ್ರಿಗೂ ಮನವಿ ಕೊಡ್ತೀವಿ. ಈ ದೂರವಾಣಿ ಮುಖಾಂತರ ಮಾತಾಡಿದ್ವಿ 1 ತಿಂಗಳ ಮುಂಚೆ, ಅದು ಕೂಡ ಇಲ್ಲಿವರೆಗೂ ಯಾವ ರೀತಿ ಕ್ರಮ ಕೈಗೊಂಡಿಲ್ಲ. ಸಿಇಒ ಅವ್ರಿಗೂ ಮನವಿ ಕೊಡ್ತೀವಿ, ಡಿಸಿ ಅವ್ರಿಗೂ ಕೂಡ ಮನವಿ ಕೊಡ್ತೀವಿ, ಏಜೆನ್ಸಿ ಅವ್ರಿಗೂ ಗಮನ ಕೂಡ ತರುವಂತ ಕೆಲಸ ಮಾಡಿದೀವಿ. ಆದರೂ ಇದುವರೆಗೂ ಸಂಬಳ ಹಾಕಿಲ್ಲ. ಮುಂದಿನ ದಿನಗಳಲ್ಲಿ ಸಂಬಳ ಕೊಡದೆ ನ್ಯಾಯಯುತವಾದ ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡೋದಂತೂ ಶತಸಿದ್ಧ. ಆದ್ರೆ ನೌಕರರುಗಳಿಗೆ ಬಹಳ ಅನ್ಯಾಯ ಆಗ್ತಿದೆ. 2ರಿಂದ 3 ತಿಂಗಳು ಮನೇಲಿ ಕೂರ್ಸೋದು, ಸಂಬಳನೇ ಹಾಕಲ್ಲ, ನೀವು ಬರಬೇಡಿ ಅನ್ನೋದು, ರಿಲೀವ್ ಮಾಡೋದು ಪ್ರತಿ ವರ್ಷ ಬಹಳ ಅನ್ಯಾಯ ನಡೀತಿದೆ. ಇದರಿಂದ ರಾಯಚೂರು ನೌಕರರು ಬಹಳ ನೊಂದು, ಸರ್ ನೀವು ಬರಲೇಬೇಕು, ನಾವು ಬರೋದು ಇಲ್ಲಬೇಕು ಅಂತ ಅವರು ನಮ್ಮ ಆಹ್ವಾನ ಮಾಡಿದ್ರಿಂದ ನಾವು ಇಲ್ಲಿ ಬಂದು ಸುದ್ದಿಗೋಷ್ಠಿ ಕರೆದಿದ್ದೀವಿ. ದಯಮಾಡಿ ನಾವು ಮಾಧ್ಯಮ ಸ್ನೇಹಿತರ ಮುಖಾಂತರ ನ್ಯಾಯ ಕೇಳಕ್ ಬಂದಿದ್ದೀವಿ. ನಿಮ್ಮ ಮುಖಾಂತರ ನಮಗೆ ನ್ಯಾಯ ಬೇಕು. ಆ ನೌಕರರಿಗೆ 7 ತಿಂಗಳ ಏನು ಸಂಬಳ ಆಗಿಲ್ಲ, ಅವ್ರಿಗೆ ಕೂಡಲೇ ಸಂಬಳ ಮಾಡಿಸ್ಕೊಡುವಂಥದ್ದು ಎಲ್ಲ ಅಧಿಕಾರಿಗಳು, ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವರು ಕ್ರಮ ತಗೋಬೇಕು. 7 ತಿಂಗಳಿಂದ ಸಂಬಳ ಆಗಿಲ್ಲ ಅಂದ್ರೆ ಹೆಂಗೆ ಜೀವನ ಸಾಗಿಸೋದು ನೀವೇ. ಈಗ ಮಾತೃಸ್ಥಾನದಲ್ಲಿರೋದು ಸರ್ಕಾರನ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಸರ್ಕಾರನೇ ನಮಗೆ ನ್ಯಾಯ ಒದಗಿಸ್ಕೊಂಡಿಲ್ಲ ಅಂದ್ರೆ ನಾವು ಮತ್ತೆ ಯಾರು ಬಳಿ ಹೋಗೋದು? ಅವ್ರಿಗೆ ಕೂಡಲೇ ಇಎಸ್ಐ ಪಿಎಫ್ ಹಣ ಕಟ್ಟಬೇಕು. 7 ತಿಂಗಳ ಏನ್ ಸಂಬಳ ಬ್ಯಾಲೆನ್ಸ್ ಇದೆ ಅಷ್ಟು ಕೂಡ ಕ್ಲಿಯರ್ ಆಗಬೇಕು. ಅವ್ರ ಜೀವನ ಸಾಗಿಸೋದು ತುಂಬಾ ಕಷ್ಟ ಆಗ್ತಿದೆ. ಎಲ್ಲರೂ ಕೂಡ ಬಹಳ ನೊಂದ್ಕೊಂಡು ಇಷ್ಟು ದಿನ ತಡೆದು ನಮ್ಗೆ ತಂದಿರೋದ್ರಿಂದ ನಾವು ಬಂದು ಕೂಡಲೇ ಸುದ್ದಿಗೋಷ್ಠಿ ಮಾಡ್ತಾ ಇದೀವಿ. ಅವ್ರನ್ನ ಕೆಲಸದಿಂದ ತೆಗಿಯುವಂತ ಕೆಲಸಗಳು ಆಗ್ತಿದಾವೆ, ಏಜೆನ್ಸಿಗಳು ಟಾರ್ಗೆಟ್ ಮಾಡ್ತಿದ್ದಾರೆ. ಅವೆಲ್ಲ ಆಗ್ಬಾರ್ದು ಅಂತ ನಾವು ರಾಜ್ಯ ಘಟಕದಿಂದಲೇ ಬಂದು ಇವತ್ತು ಸುದ್ದಿಗೋಷ್ಠಿ ಕರೆದು ನಿಮ್ಮ ಮೂಲಕ ಕೇಳ್ತಾ ಇದೀವಿ. ಕಾರ್ಮಿಕ ಇಲಾಖೆ ಏನ್ ನಿಗದಿಪಡಿಸಿದೆ ಅಷ್ಟು ವೇತನ ಕೂಡ ಕೊಡ್ತಾ ಇಲ್ಲ. ಇವತ್ತಿನ ಗ್ರೂಪ್ ಡಿ ನೌಕರರಿಗೆ ಏನು 12,676 ರೂಪಾಯಿ ನಿಗದಿಪಡಿಸಿದೆ. ಎಲ್ಲ ಕಟಾವಣೆ ಆಗಿ 12,676 ರೂಪಾಯಿ ನೌಕರನ ಖಾತೆಗೆ ಹೋಗ್ಬೇಕು. ಆದ್ರೆ ನೌಕರನ ತಲುಪಿರೋದು 10ರಿಂದ 11,000 ರೂಪಾಯಿ ಮಾತ್ರ. ಅಲ್ಲೂ 1,500-2,000 ರೂಪಾಯಿ ದುಡ್ಡು ತಿಂತಿದ್ದಾರೆ. ಎಲ್ಲಾ ಕಡೆ ಅನ್ಯಾಯ ನೌಕರರಿಗೆ. ಫಸ್ಟ್ ಆಫ್ ಆಲ್ ಹೊರಗುತ್ತಿಗೆ ಪದ್ಧತಿನೇ ಸರಿ ಇಲ್ಲ. ಹೊರಗುತ್ತಿಗೆ ಪದ್ಧತಿ ಮಾಡೋದ್ರಿಂದ 2.5 ಲಕ್ಷ ಹುದ್ದೆ ಖಾಲಿ ಇದಾವೆ. ಸರ್ಕಾರ ಭರ್ತಿ ಮಾಡದೆ ಮೀನಾಮಶ ಏನಿಸ್ತಾ ಇದೆ. ಇದರಿಂದ ಬಹಳ ಅನ್ಯಾಯ ಆಗ್ತಿದೆ. ದಯಮಾಡಿ ತಾರತಮ್ಯ ನೀತಿ ಬೇಡ. ಈಗ ಈ ಇತ್ತೀಚೆಗೆ ಒಂದು ಆದೇಶ ಬಂದಿದೆ, ಹೊರಗುತ್ತಿಗೆ ಪದ್ಧತಿಯಲ್ಲೂ ಮೀಸಲಾತಿ ಅಂತ. ಇದರಿಂದ ಎಷ್ಟೋ ನೌಕರರು ಪ್ರಸ್ತುತವಾಗಿ ಕಾರ್ಯನಿರ್ವಹಿಸ್ತಾರೆ, ಎಷ್ಟೋ ನೌಕರರು ಬೀದಿ ಪಾಲಾಗಬೇಕು. ಇದರಿಂದ ಬಹಳ ಅನ್ಯಾಯ ಆಗ್ತಿದೆ. ಹಂಗಾಗಿ ಸರಿಪಡಿಸ್ಕೊಳ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೊಂಡು
ಅವ್ರಿಗೆ 7 ತಿಂಗಳ ಏನು ಸಂಬಳ ಇಲ್ಲ ಅದನ್ನ ಕೂಡಲೇ ಮಾಡಿಸ್ಕೊಡ್ಬೇಕು ಅಂತ ನಮ್ಮ ಮೂಲಕ ಮನವಿ ಮಾಡ್ತೀವಿ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸರ್ 7 ತಿಂಗಳಿಂದ ಯಾವ ಜಿಲ್ಲೆಯಲ್ಲೂ ಇಲ್ಲ. ರಾಯಚೂರು ಜಿಲ್ಲೆ ಅಂತ ಇಷ್ಟು ನಾವು ಎಲ್ಲೂ ನೋಡಿಲ್ಲ. ಎಲ್ಲ ಜಿಲ್ಲೆ 1 ತಿಂಗಳು 2 ತಿಂಗಳು ಹಬ್ಬವಾರ 1 ತಿಂಗಳು 2 ತಿಂಗಳು. ಇವತ್ತು 7 ತಿಂಗಳು ಅಂದ್ರೆ ಅವ್ರು ಹೆಂಗ್ ಜೀವನ ಮಾಡ್ತಾರೆ? ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ಮಂಜುಳಾ, ಸಿದ್ದಪ್ಪ ತುಮಕೂರು, ರಮೇಶ್, ಶ್ರೀಶೈಲ ಬೆಳಗಾವಿ, ಸೌಭಾಗ್ಯ ತುಮಕೂರು, ಹನುಮಂತ, ಶಂಕರ, ದ್ಯಾವಣ್ಣ, ಈರಣ್ಣ ಉಪಸ್ಥಿತರಿದ್ದರು. ವಾರ್ಡ್ ನಂಬರ್ 28ರ ಸಿಸಿಎಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದ ನ್ಯಾಯಬೆಲೆ ಅಂಗಡಿ ಮತ್ತು 3ರಲ್ಲಿ ಬರುವ ವಿಜಯನಗರ ವೈಎಂ ಸೇರಿದಂತೆ ನಗರದ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳು ತಿಂಗಳ ಪೂರ್ತಿ ಆಹಾರ ಪಡಿತರ ಧಾನ್ಯ ವಿತರಿಸಬೇಕು ಎಂದು ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ವಾರ್ಡ್ ನಂಬರ್ 28ರ ಸಿಸಿಎಸ್ ಶಾಸ್ತ್ರಿ ನಗರ ನ್ಯಾಯಬೆಲೆ ಅಂಗಡಿ ಮತ್ತು 3ರಲ್ಲಿ ಬರುವ ವಿಜಯನಗರ ವೈಎಂ ಸೇರಿದಂತೆ ನಗರದ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳು ತಿಂಗಳ ಪೂರ್ತಿ ಆಹಾರ ಪಡಿತರ ಧಾನ್ಯ ವಿತರಿಸಬೇಕು ಎಂದು ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ವಾರ್ಡ್ ನಂಬರ್ 28ರಲ್ಲಿ ಬರುವ ಸಿಸಿಎಸ್ ಶಾಸ್ತ್ರಿ ನಗರ ನ್ಯಾಯಬೆಲೆ ಅಂಗಡಿ ಮತ್ತು 3ರಲ್ಲಿ ಬರುವ ವಿಜಯನಗರ ವೈಎಂ ನ್ಯಾಯಬೆಲೆ ಅಂಗಡಿ ಮಾಲಕರು ತಿಂಗಳ ಪೂರ್ತಿ ಆಹಾರ ಧಾನ್ಯ ವಿತರಿಸದೆ ತಿಂಗಳಲ್ಲಿ ಒಂದೇ ಒಂದು ಆಹಾರ ಧಾನ್ಯ ವಿತರಿಸಿ ಪಡಿತರ ಚೀಟಿದಾರರಿಗೆ ವಂಚಿಸುತ್ತಿದ್ದಾರೆ ಎಂದು ದೂರಿದರು. ಒಂದು ದಿವಸ ಬೆರಳಚ್ಚು ತೆಗೆದುಕೊಂಡು ಮರು ದಿವಸ ಪಡಿತರ ಧಾನ್ಯ ವಿತರಿಸುತ್ತಿರುವುದರಿಂದ ಬಡ ಕೂಲಿ ಕಾರ್ಮಿಕರಿಗೆ ತೊಂದರೆಯಾಗಿದೆ. ವಾರ್ಡ್ ನಂಬರ್ 28ರಲ್ಲಿ ನ್ಯಾಯಬೆಲೆ ಅಂಗಡಿಯಿಂದ ಸಾಕಷ್ಟು ಜನರಿಗೆ ಅನಾನುಕೂಲವಾಗಿದೆ. ಮೈಲಾರ ನಗರ, ಆಶ್ರಯ ಕಾಲೋನಿ, ಕಾಳಿದಾಸ ನಗರ ಪಡಿತರ ಚೀಟಿದಾರರು 5 ಕಿಲೋಮೀಟರ್ ದೂರದಲ್ಲಿರುವ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಪಡಿತರ ಧಾನ್ಯ ಪಡೆಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ತಿಂಗಳಲ್ಲಿ ಒಂದೇ ದಿವಸ ನ್ಯಾಯಬೆಲೆ ಅಂಗಡಿ ತೆರೆಯುವುದರಿಂದ ತೊಂದರೆ ಅನುಭವಿಸುತ್ತಿದ್ದಾರೆ. ನಗರದಲ್ಲಿ ನ್ಯಾಯಬೆಲೆ ಅಂಗಡಿಗಳು ತಿಂಗಳ ಪೂರ್ತಿ ಪಡಿತರ ಧಾನ್ಯ ವಿತರಿಸದೆ ತಿಂಗಳಲ್ಲಿ ಒಂದೇ ದಿವಸ ವಿತರಿಸಿ ಬಡವರಿಗೆ, ಸ್ಲಂ ಜನರಿಗೆ ಬಹಳ ಮೋಸ ಮಾಡುತ್ತಿದ್ದಾರೆ. ಈ ಬಗ್ಗೆ ಉಪನಿರ್ದೇಶಕರಿಗೆ ಮತ್ತು ಆಹಾರ ನಿರೀಕ್ಷಕರಿಗೆ ಮನವಿ ನೀಡಿ ಗಮನಕ್ಕೆ ತಂದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಎಂದು ಆಪಾದಿಸಿದರು. ಆಹಾರ ನಿರೀಕ್ಷಕರು ಪ್ರತಿ ತಿಂಗಳು ಪ್ರತಿ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ಜಾಗೃತಿ ಸಭೆಯಲ್ಲಿ ಭಾಗವಹಿಸಿ ವರದಿ ಪಡೆಯಬೇಕು. ಆಹಾರ ನಿರೀಕ್ಷಕರು ಮತ್ತು ನ್ಯಾಯಬೆಲೆ ಅಂಗಡಿ ಮಾಲೀಕರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ನಿಯಮಗಳನ್ನು ಪಾಲಿಸದೆ ಉಲ್ಲಂಘಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ವಾರ್ಡ್ ನಂಬರ್ 28ರ ಸಿಸಿಎಸ್ ಶಾಸ್ತ್ರಿ ನಗರ ನ್ಯಾಯಬೆಲೆ ಅಂಗಡಿ ಸೇರಿದಂತೆ ನಗರದ ಎಲ್ಲ ನ್ಯಾಯಬೆಲೆ ಅಂಗಡಿಗಳು ತಿಂಗಳ ಪೂರ್ತಿ ಪಡಿತರ ಧಾನ್ಯ ವಿತರಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಆಹಾರ ನಿರೀಕ್ಷಕರು ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ನೀಡಿ ಪ್ರತಿದಿನ ಪಡಿತರ ಚೀಟಿದಾರರಿಗೆ ಆಹಾರ ಧಾನ್ಯ ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಪಡಿತರ ಚೀಟಿದಾರರನ್ನ ವಂಚಿಸುತ್ತಿರುವ ಮಾಲೀಕರಿಗೆ ವೇದಿಕೆಗೆ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆಗೆ ಬೇಕೇ ಬೇಕು, ಬೇಕೇ ಬೇಕು, ತಿಂಗಳ ಪೂರ್ತಿ ನ್ಯಾಯಬೆಲೆ ಅಂಗಡಿಗಳನ್ನು ತೆರೆಯಲೇಬೇಕು, ತಿಂಗಳ ಪೂರ್ತಿ ನ್ಯಾಯಬೆಲೆ ಅಂಗಡಿ ತೆರೆಯಲೇಬೇಕು. ಧಾನ್ಯ ವಿತರಿಸುವ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ, ಆಹಾರ ಪಡಿತರ ಧಾನ್ಯ ವಿತರಿಸುವ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ, ಆಹಾರ ಪಡಿತರ ಧಾನ್ಯ ವಿತರಿಸುವ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಧಾನ್ಯ ವಿತರಣೆ ಮಾಡಲೇಬೇಕು. ರಾಯಚೂರು ನಗರದ ಎಲ್ಲ ನ್ಯಾಯಬೆಲೆ ಅಂಗಡಿ ಮಾಲೀಕರು ತಿಂಗಳ ಪೂರ್ತಿ ಪಡಿತರ ಧಾನ್ಯ ವಿತರಣೆ ಮಾಡಲೇಬೇಕು. ಮಾನ್ಯ ನಿರ್ದೇಶಕರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ರಾಯಚೂರು ಮಾನ್ಯ ರಮೇಶ್ ವಾರ್ಡ್ ನಂಬರ್ 28 323 ಸಿಸಿಎಸ್ ಶಾಸ್ತ್ರಿನಗರ ನ್ಯಾಯಬೆಲೆ ಅಂಗಡಿ ಮತ್ತು ವಾರ್ಡ್ ನಂಬರ್ 3ರಲ್ಲಿ ಬರುವ ವಿಜಯನಗರ ವೈಎಂ ಸೇರಿದಂತೆ ನ್ಯಾಯಬೆಲೆ ಅಂಗಡಿ ಸೇರಿದಂತೆ ಎಲ್ಲ ನ್ಯಾಯಬೆಲೆ ಅಂಗಡಿಗಳ ತಿಂಗಳ ಪೂರ್ತಿ ಆಹಾರ ಪಡಿತರ ಧಾನ್ಯ ವಿತರಿಸುವ ಬಗ್ಗೆ ನಗರದ ವಾರ್ಡ್ ನಂಬರ್ 28 323 ಸಿಸಿಎಸ್ ಶಾಸ್ತ್ರಿನಗರ ನ್ಯಾಯಬೆಲೆ ಅಂಗಡಿ ಮತ್ತು ವಾರ್ಡ್ ನಂಬರ್ 3ರಲ್ಲಿ ಬರುವ ವಿಜಯನಗರ ವೈಎಂ ನ್ಯಾಯಬೆಲೆ ಅಂಗಡಿ ಮಾಲೀಕರು ತಿಂಗಳ ಪೂರ್ತಿ ಆಹಾರ ಧಾನ್ಯ ವಿತರಿಸದೆ ತಿಂಗಳಲ್ಲಿ ತಮಗೆ ಬೇಕಾದ ಒಂದೇ ಒಂದು ದಿವಸ ಆಹಾರ ಧಾನ್ಯ ವಿತರಿಸಿ ಪಡಿತರ ಚೀಟಿದಾರರಿಗೆ ವಂಚಿಸುತ್ತಿದ್ದಾರೆ. ಒಂದು ದಿವಸ ಬೆರಳಚ್ಚು ತೆಗೆದುಕೊಂಡು ಮರು ದಿವಸ ಪಡಿತರ ಧಾನ್ಯ ವಿತರಿಸುವುದರಿಂದ ಬಡ ಕೂಲಿ ಕಾರ್ಮಿಕರಿಗೆ ಬಹಳ ತೊಂದರೆಯಾಗಿದೆ. ವಾರ್ಡ್ ನಂಬರ್ 28ರಲ್ಲಿ ಬರುವ ನ್ಯಾಯಬೆಲೆ ಅಂಗಡಿಯಿಂದ ಬಹಳಷ್ಟು ಜನರಿಗೆ ಅನಾನುಕೂಲವಾಗಿದೆ. ಮೈಲಾರ ನಗರ, ಆಶ್ರಯ ಕಾಲೋನಿ, ಕಾಳಿದಾಸ ನಗರ ಪಡಿತರ ಚೀಟಿದಾರರು 5 ಕಿಲೋಮೀಟರ್ ದೂರದಲ್ಲಿರುವ ನ್ಯಾಯಬೆಲೆ ಅಂಗಡಿಗೆ ಹೋಗಿ
ಈ ಸಂದರ್ಭದಲ್ಲಿ ಅಧ್ಯಕ್ಷ ಜನಾರ್ದನ್ ಹಳ್ಳಿಬೆಂಚಿ, ಕಾರ್ಯದರ್ಶಿ ನೂರ್ಜಾನ್, ಸಂಘಟನಾ ಕಾರ್ಯದರ್ಶಿ ಬಸವರಾಜ್ ಹೊಸೂರು, ಮಾಧವರೆಡ್ಡಿ, ಮಹೇಶ್, ನಾಗರಾಜ್, ಜಿ ರಾಜು, ಪವನ್ ಕುಮಾರ್, ನಿತಿನ್ ಜಂಬಣ್ಣ, ಸಿಆರ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. N150 ಸಂಪರ್ಕಿಸಿ. ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884460181. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು,
KTB Jewel Palace, Udayanagar, Station Road, Raichur. Mobile 8123-535300. Sri Raghavendra Ghee. Sri Raghavendra Tupa. Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಉತ್ಸವದ ಕೊನೆಯ ದಿನ ಕುಸ್ತಿ ಸ್ಪರ್ಧೆ ನಡೆಯಿತು. ಬೆಳಗಾವಿ, ಮೈಸೂರು ಸೇರಿದಂತೆ ನೆರೆಯ ರಾಜ್ಯಗಳಿಂದ ಪೈಲ್ವಾನಗಳು ಕುಸ್ತಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬದ ಉತ್ಸವದ ಕೊನೆಯ ದಿನದಂದು ಕುಸ್ತಿ ಸ್ಪರ್ಧೆ ನಡೆಯಿತು. ಬೆಳಗಾವಿ, ಮೈಸೂರು ಸೇರಿದಂತೆ ನೆರೆಯ ರಾಜ್ಯಗಳಿಂದ ಪೈಲ್ವಾನುಗಳು ಕುಸ್ತಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಪೈಲ್ವಾನುಗಳ ಪಟ್ಟು ಕುಸ್ತಿ ಆಟ ವೀಕ್ಷಕರು ರೋಚಕಗೊಳ್ಳುವಂತೆ ಮಾಡಿತು. ಕುಸ್ತಿ ಸ್ಪರ್ಧೆಯಲ್ಲಿ ಈ ಬಾರಿ ಮಹಿಳಾ ಕುಸ್ತಿಪಟುಗಳು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಮಹಿಳಾ ಕುಸ್ತಿಪಟುಗಳು ಅಖಾಡಕ್ಕೆ ಇಳಿಯುತ್ತಿದ್ದಂತೆ ಕುಸ್ತಿ ವೀಕ್ಷಣೆಗೆ ನೆರೆದಿದ್ದ ಪ್ರೇಕ್ಷಕರು ಸಿಳ್ಳೆ ಕೇಕೆ ಹಾಕುವ ಮೂಲಕ ಕುಸ್ತಿಪಟುಗಳಿಗೆ ಹುರಿದುಂಬಿಸಿದರು. ಕುಸ್ತಿ ಸ್ಪರ್ಧೆಯನ್ನು ಉದ್ದೇಶಿಸಿ ಮಾಜಿ ಶಾಸಕ ಎ ಪಾಪಾರೆಡ್ಡಿ ಅವರು ಮಾತನಾಡಿ ವಿಜೇತರಾದ ಕುಸ್ತಿಪಟುಗಳಿಗೆ ಬಹುಮಾನ ವಿತರಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು, ವೀಕ್ಷಕರು ಭಾಗವಹಿಸಿದರು. ಚುಟ್ಟಾಡಬೇಕು.
ಹನುಮಂತ ಸ್ವರೂಪ್ರ ಕಾಂಗ್ರೆಸ್ ಶಾಪುರ. ರೆಡಿ ಇರಬೇಕು. ಮತ್ತು ಗದಗ ಕುಮಾರ್ ಪೋಟಿ ಆಗಿದೆ. ಕುಸ್ತಿಪಟುಗಳು 24 ಜೊತೆ ಜೋಡಿಯ ಕುಸ್ತಿ ಆಟ ಆಯಿತು. ಇದರಲ್ಲೂ 2 ಕುಸ್ತಿಪಟುಗಳು 2 ಜೋಡಿಗಳು 2 ಮಕ್ಕಳ ಕುಸ್ತಿನೂ ಆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ಭುತವಾದಂಥ ಕುಸ್ತಿಪಟುಗಳು ಬಂದಿದ್ದರು. ಹೆಚ್ಚಿಗೆ ಆಗಿ ದಾವಣಗೆರೆ ಅಂಡ್ ಬೆಳಗಾವಿಯಲ್ಲಿ ಬಂದಂಥ ಕುಸ್ತಿಪಟುಗಳು ಅವರು ಟ್ರೈನ್ಡ್ ಆದಂಥ ಕುಸ್ತಿಪಟುಗಳು. ಅವ್ರ ಜೀವನವೇ ಆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಡಿದಂಥ ಕುಸ್ತಿಪಟುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿವೆ. ಅವರೆಲ್ಲರಿಗೆ ಇದು 300 ಕಾಪ್ ಸಮಾಜದಿಂದ ಆಯೋಜನೆ ಮಾಡಿದಂಥ ಒಂದು ಕಾರ್ಯಕ್ರಮ. 24 ವರ್ಷದಿಂದಲೂ ಎಲ್ಲ ಕುಸ್ತಿಪಟುಗಳು ಕಳಿಸಿ ಈ ಒಂದು ನಮ್ಮ ರಾಯಚೂರು ನಗರದಲ್ಲಿ ಆಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲ ಕುಸ್ತಿಪಟುಗಳು ಸಂತೋಷದಿಂದ ಬಂದು ಇಲ್ಲಿ ಆಡಿ ಹೋಗ್ತಾ ಇದ್ದಾರೆ. ಆ ಕುಸ್ತಿಪಟುಗಳಿಗೂ ಬರುವಂಥ ಎಲ್ಲ ಕೊಟ್ಟಂಥ ಹಿರಿಯರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಡಾಕ್ಟರ್ ಸರೋಜಿನಿ ಮಹೇಶಿ ಪರಿಷ್ಕೃತ ವರದಿಯನ್ನು ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿ ನಮ್ಮ ಕರ್ನಾಟಕ ಸೇನೆಯ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು.
ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿಯನ್ನು ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದರು. ಸರೋಜಿನಿ ಮಹಿಷಿ ವರದಿ ಜಾರಿಗೊಳಿಸದ ರಾಜ್ಯ ಸರ್ಕಾರ ನಡೆಯನ್ನು ಖಂಡಿಸಿದರು. 1986ರಲ್ಲಿ ಸರೋಜಿನಿ ಮಹಿಷಿ ವರದಿ ಸರ್ಕಾರಕ್ಕೆ ಸಲ್ಲಿಸಿದೆ. ರಾಜ್ಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸೇರಿದಂತೆ ಅನೇಕ ವಿಷಯಗಳಿವೆ. ತಮಿಳುನಾಡಿನಲ್ಲಿ ಸ್ಥಳೀಯರಿಗೆ 90%, ಆಂಧ್ರಪ್ರದೇಶದಲ್ಲಿ 80% ಮೀಸಲಾತಿ ನೀಡಿದೆ. ರಾಜ್ಯದಲ್ಲಿ 2016ರಲ್ಲಿ ವರದಿ ಪುನರ್ ಪರಿಶೀಲನಾ ಸಮಿತಿ ಮಾಡಲಾಯಿತು. ಸರ್ಕಾರಿ ವಲಯದಲ್ಲಿ ಹೆಚ್ಚು ಉದ್ಯೋಗ ನೀಡಬೇಕಾಗಿದೆ. ಸರ್ಕಾರಿ ಮತ್ತು ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಬೇಡಿಕೆ ಈಡೇರಿಕೆಗೆ ವರದಿ ಜಾರಿಯಾಗಬೇಕು ಎಂದು ಒತ್ತಾಯಿಸಿದರು. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗಲೇಬೇಕು. ಐಟಿಬಿಟಿಗಳಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆ ನೀಡಲೇಬೇಕು. ಕರ್ನಾಟಕದಲ್ಲಿ ಕನ್ನಡಿಗರ ಬಹುಪಾಲು ಉದ್ಯೋಗ ನೀಡಲೇಬೇಕು. ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗಲೇಬೇಕು. ನಮ್ಮ ಕರ್ನಾಟಕ ಸೇನೆಗೆ, ನಮ್ಮ ಕರ್ನಾಟಕ ಸೇನೆಗೆ, ಅಣ್ಣಾ ಬಸವರಾಜ್ ಪಡ್ಕೋಟಿ ಅವರಿಗೆ, ಅಣ್ಣಾ ಬಸವರಾಜ್ ಪಡ್ಕೋಟಿ, ಕನ್ನಡ ಕನ್ನಡ ನಮ್ಮ ಸಂಗಡ. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗಲೇಬೇಕು. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗಲೇಬೇಕು. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಬಹುಪಾಲು ಉದ್ಯೋಗ ನೀಡಲೇಬೇಕು. ಕರ್ನಾಟಕದಲ್ಲಿ ಬಹುಪಾಲು ಉದ್ಯೋಗ ಕನ್ನಡಿಗರಿಗೆ ನೀಡಲೇಬೇಕು. ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಮಾದರಿಯ ಉದ್ಯೋಗ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ನೀಡಲೇಬೇಕು. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗಲೇಬೇಕು. ಅಣ್ಣಾ ಬಸವರಾಜ್ ಪಡ್ಕೋಟಿ ಅವರಿಗೆ, ನಮ್ಮ ಕರ್ನಾಟಕ ಸೇನೆಗೆ, ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗಲೇಬೇಕು. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗಲೇಬೇಕು. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಬಹುಪಾಲು ಉದ್ಯೋಗ ನೀಡಲೇಬೇಕು. ಇಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆ ನೀಡಲೇಬೇಕು. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗಲೇಬೇಕು. ನಮ್ಮ ಕರ್ನಾಟಕ ಸೇನೆಗೆ ಪರಿಷ್ಕೃತ ವರದಿಯನ್ನು ಶೀಘ್ರ ಜಾರಿಗೊಳಿಸಲು ಆಗ್ರಹಿಸಿ ಪ್ರತಿಭಟನೆ ಮನವಿ ಪತ್ರ. ಈ ಮೇಲ್ಕಳಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಕರ್ನಾಟಕ ಸೇನೆ ರಾಯಚೂರು ಜಿಲ್ಲಾ ಘಟಕವು ತಮ್ಮ ಗಮನಕ್ಕೆ ತರುವುದೇನೆಂದರೆ, ಕರ್ನಾಟಕದ ನೆಲದ ಮಕ್ಕಳ ಬದುಕು ಆಸನ ಮಾಡಲು ದಿನಾಂಕ 25/1/1982ರಂದು ಡಾಕ್ಟರ್ ಸರೋಜಿನಿ ಮಹಿಷಿ ನೇತೃತ್ವದಲ್ಲಿ ಸಮಿತಿ ರಚನೆಯಾಗಿ ದಿನಾಂಕ 30/2/1986ರಲ್ಲಿ ಸದರಿ ಸಮಿತಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. ಈ ವರದಿಯು ರಾಜ್ಯದಲ್ಲಿ ಕನ್ನಡಿಗರ ಉದ್ಯೋಗ ಸಮಸ್ಯೆ ಸ್ವರೂಪವನ್ನು ಅಧ್ಯಯನ ಮಾಡಿ ಕಾರ್ಯಸಾಧುವಾದ ಪರಿಹಾರ ಮಾರ್ಗಗಳನ್ನು ಹೊಂದಿತ್ತು. ಸದರಿ ವರದಿಯನ್ನು ಗಮನಿಸಿ ಇದೇ ಮಾದರಿಯಲ್ಲಿ ಕೆಲವು ರಾಜ್ಯಗಳು ಕಾನೂನು ರಚಿಸಿವೆ ಎಂದರೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಮಹತ್ವ ಎಂತಾಗುವುದನ್ನು ತಿಳಿದುಕೊಳ್ಳಬೇಕು. ನಮ್ಮ ಪಕ್ಕದ ರಾಜ್ಯಗಳಾದ ತಮಿಳುನಾಡಿನಲ್ಲಿ ಸ್ಥಳೀಯ ಭಾಷಿಕರಿಗೆ 90%, ಆಂಧ್ರದಲ್ಲಿ 80% ಮೀಸಲಾತಿ ನೀಡಿ ಸರ್ಕಾರಗಳು ಆದೇಶ ಹೊರಡಿಸಿರುವುದು ಗಮನಾರ್ಹ ವಿಷಯವಾಗಿದೆ. ತದನಂತರ 2016ರಲ್ಲಿ ಪ್ರೊಫೆಸರ್ ST ಸಿದ್ದರಾಮಯ್ಯನವರು ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯ ಪುನರ ಪರಿಶೀಲನಾ ಸಮಿತಿಯನ್ನು ರಚಿಸಲಾಯಿತು. ಆಗ ಸಮಿತಿ ವರದಿ ನೀಡಿದಾಗ ಸರ್ಕಾರಿ ವಲಯದಲ್ಲಿ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗುತ್ತಿದ್ದವು. ಆದರೆ ಈಗ ಜಾಗತೀಕರಣವಾದ ಪರಿಣಾಮವಾಗಿ ಸರ್ಕಾರಿ ವಲಯದ ಉದ್ಯಮಗಳು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಕೊಂಡಪ್ಪ ಕೆ, ಸಂಚಾಲಕ ಮಾಣಿಕ್ ಇಂಗ್ಳೆ, ವೀರೇಶ್ ಜಲಗಾರ, ಮಹೇಶ್ ಪಾಟೀಲ್, ಹೊನ್ನಪ್ಪ, ರಾಮಕೃಷ್ಣ, ಸುನಿಲ್ ಶೆಟ್ಟಿ, ಮಂಜುನಾಥ ಗಾಣಿಗೇರ, ನಾಗರಾಜ್, ಶಿವರಾಜ್ ನಾಯ್ಕ್, ಜಂಗ್ಲಪ್ಪ, ಸೈಯದ್ ಮನ್ಸ್ಲಾಪುರ್, ನರಸಿಂಗ್ಲು ದಿನ್ನಿ, ಭಗವಂತ, ವೆಂಕಟೇಶ್, ರಂಗಪ್ಪ, ಶ್ರೀನಿವಾಸ್, ಹುಸೇನಪ್ಪ, ನರೇಶ್, ಹನುಮಂತ ಸೇರಿದಂತೆ ಅನೇಕರಿದ್ದರು. ಜಿಲ್ಲೆಯಲ್ಲಿ ಸೋಮವಾರ ನಡೆದ ದ್ವಿತೀಯ ಪಿಯುಸಿ ಮೊದಲ ವಿಷಯದ ಕನ್ನಡ ಪರೀಕ್ಷೆಗೆ ಜಿಲ್ಲೆಯಲ್ಲಿ 213 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಜಿಲ್ಲೆಯಲ್ಲಿ ಸೋಮವಾರ ನಡೆದ ದ್ವಿತೀಯ ಪಿಯುಸಿ 3ರ ಮೊದಲ ವಿಷಯವಾದ ಕನ್ನಡ ಪರೀಕ್ಷೆಗೆ ಜಿಲ್ಲೆಯಲ್ಲಿ 213 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಈ ಪರೀಕ್ಷೆಗೆ ಹೆಸರು ನೋಂದಾಯಿಸಿದ್ದ 1280 ವಿದ್ಯಾರ್ಥಿಗಳ ಪೈಕಿ
1067 ಮಂದಿ ಹಾಜರಾಗಿದ್ದಾರೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಸೋಮಶೇಖರಪ್ಪ ಹೊಕರಾಣಿ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಯಚೂರು ತಾಲೂಕಿನ ಯಾಪಲದಿನ್ನಿ ಪಂಚಾಯಿತಿಯ ಅಡಿಯಲ್ಲಿ ಬರುವ ವಡ್ಡೇಪಲ್ಲಿ ಗ್ರಾಮದಲ್ಲಿ 1ರಿಂದ 7ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ದೈಹಿಕ ಶಿಕ್ಷಕರನ್ನು ನೀಡುವ ಬಗ್ಗೆ ಕನ್ನಡ ರಾಜ್ಯ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಜಿಲ್ಲಾ ಶಿಕ್ಷಣಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ರಾಯಚೂರು ತಾಲೂಕಿನ ಯಾಪಲದಿನ್ನಿ ಪಂಚಾಯಿತಿಯ ವಡ್ಡೇಪಲ್ಲಿಯಲ್ಲಿ ಬರುವ ವಡ್ಡೇಪಲ್ಲಿ ಗ್ರಾಮದಲ್ಲಿ 1ರಿಂದ 7ನೇ ತರಗತಿಗಳು ನಡೆಯುತ್ತಿದ್ದು 220 ಮಕ್ಕಳು ಇದ್ದು 5 ಜನ ಶಿಕ್ಷಕರಿದ್ದಾರೆ. ಅದರಲ್ಲಿ ವಿಷಯ ಶಿಕ್ಷಕರಾಗಿ ಸೋಷಿಯಲ್ ಸ್ಟಡಿ ಮತ್ತು ಇಂಗ್ಲಿಷ್ ಶಿಕ್ಷಕರು ಇದ್ದು ವಿಜ್ಞಾನ, ಹಿಂದಿ ಮತ್ತು ದೈಹಿಕ ಶಿಕ್ಷಕರು ಇರುವುದಿಲ್ಲ. ಇದರಿಂದಾಗಿ ಕಲಿಕೆಯಲ್ಲಿ ಕೊರತೆ ಉಂಟಾಗುತ್ತಿದೆ. ಪ್ರಯುಕ್ತ ದಯಾಳುಗಳಾದ ತಾವು ಈ ಶಾಲೆಗೆ ಶಿಕ್ಷಕರನ್ನು ನೇಮಿಸಿಕೊಳ್ಳಬೇಕೆಂದು ಮತ್ತು ಹಳ್ಳಿಗಳಲ್ಲಿ ಉತ್ತಮ ಶಿಕ್ಷಣ ಸಿಗುವ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕು. ಮುಂದಿನ ಹಂತದಲ್ಲಿ ನಮ್ಮ ಮಕ್ಕಳಿಗೆ ಆಂಗ್ಲ ಮಾಧ್ಯಮದ ತರಗತಿ ಪ್ರಾರಂಭಿಸಬೇಕು ಎಂದು ಮನವಿ ಮಾಡಿದರು. ಅಲ್ಲಿ ಏನಾಗ್ಬಿಟ್ಟಿದೆ, 220 ಮಕ್ಕಳು ಸರ್. ಈಗ ಸದ್ಯಕ್ಕೆ ಒಂದು 4 ಜನ ಟೀಚರ್ಸ್ ಅವ. ಅಲ್ಲಿ ಮುಖ್ಯ ಬೇಡಿಕೆ ಅಂದ್ರೆ ಅಲ್ಲಿ ಸೈನ್ಸ್ ಕೊಡ್ತೀವಿ ಸರ್. ಬಟ್ ನಾವು ಹೇಳ್ತಿರೋದು ಪರ್ಮನೆಂಟ್ ಟೀಚರ್. ಅದಕ್ಕೆ ಮುಂದೆ ಬರ್ತಕ್ಕಂತಿದ್ರೆ ಸರ್, ನೆಕ್ಸ್ಟ್ ಬರ್ತಕ್ಕಂಥ ಒಂದು ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಆದಾಗ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ನಮ್ಗೆ ಇದು ಮಾಡಿ ಅಂತ ಹೇಳಿ ಉದ್ದೇಶ ಸರ್. ಒಟ್ಟು ಟೀಚರ್ ಎಷ್ಟು ಇರ್ಬೇಕಾಗಿತ್ತು ಸರ್? 321 225 ಟೀಚರ್ ಬೇಕು ಸರ್. 225 ಅಲ್ಲಿ ಹಿಂದಿ, ಆಮೇಲೆ ಯಾವ ಸೈನ್ಸ್ ಈ ಒಂದು ಸಬ್ಜೆಕ್ಟ್ ಆಟದ ಶಿಕ್ಷಕರಿಲ್ಲ ಸರ್. ಸುಮಾರು 30 ಕಿಲೋಮೀಟರ್ ಹೊರಗೆ ಹೋಗಿ ಪಾಪ ಶಿಕ್ಷಣ ಎಂತ ವಿಜ್ಞಾನ ಅಲ್ಲಿ ಬರ್ಬೇಕಂದ್ರೆ ಸರಿಯಾಗಿ ಬಸ್ಸೇ ಇಲ್ಲ. ಅದು ಮುಖ್ಯ ಸರ್. ಅಲ್ಲೇ ಬೇರೆ ಶಾಲೆಗೆ ಹೋಗಲಿಕ್ಕೂ ಅನುಕೂಲ ಇಲ್ಲ. ವಡ್ಡೇಪಲ್ಲಿ ಗ್ರಾಮ ಸರ್, ಇಲ್ಲಿ ಏನಾಗಿದೆ ಅಂದರೆ ಸರ್, ವಿಜ್ಞಾನ ಟೀಚರ್ ಇಲ್ಲ, ಹಿಂದಿ ಟೀಚರ್ ಇಲ್ಲ, ದೈಹಿಕ ಟೀಚರ್ ಇಲ್ಲ. ಆದರೂ ವಿದ್ಯಾರ್ಥಿಗಳು ಹೆಂಗೆ ಓದ್ತಾರೆ ಸರ್? ಓದಂದ್ರೆ ಟೀಚರ್ಗಳಿಲ್ಲ, ಎಜುಕೇಷನ್ ಇಲ್ಲ. ಅದರ ರಾಯಚೂರದಾಗ 2ನೇ ಸ್ಥಾನದಾಗ ಇದ್ದೀವಿ ಸರ್ ನಾವು ಎಜುಕೇಷನ್ದಾಗ. ಹಿಂಗಾಗಿ ದಯವಿಟ್ಟು ನಮ್ಮ BO ಸಾರಿಗೆ ಒತ್ತಡ ಮಾಡಿ ಹೇಳಕತ್ತೀವಿ, ನಮಗೆ ತಕ್ಷಣವೇ ಈ ಟೀಚರ್ನ ನಮ್ಗೆ ಇದು ಮಾಡಿರಿ, ಅಪಾಯಿಂಟ್ಮೆಂಟ್ ಮಾಡಿಕೊಡ್ರಿ, ನಮ್ಮ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿ ಸರ್ ನಿಮ್ಮ ಮಾಧ್ಯಮ ಮೂಲಕ ತಿಳಿಸ್ಕೊಡ್ತಿದ್ವಿ. ನಮ್ಗೆ ಟೀಚರ್ಸ್ 7 ಜನ ಇದೆ ಬೇಕಾಗಿದೆ ಸರ್. 7 ಜನ ಟೀಚರ್ಸ್ ಬೇಕು ಸರ್. ಅದ್ರಾಗ 4 ಜನ ಇದ್ದಾರೆ ಸರ್ ಟೀಚರು. ಇದು ಹಿಂದಿ ಟೀಚರ್ ಇಲ್ಲ, ಕನ್ನಡ ಟೀಚರ್ ಇಲ್ಲ, ದೈಹಿಕ ಟೀಚರ್ ಇಲ್ಲ ಸರ್. 222 ಮಕ್ಕಳಿದ್ದಾರೆ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಮಲ್ಲನಗೌಡ ಅಂತ, ತಾಲೂಕು ಉಪಾಧ್ಯಕ್ಷ ಸರ್. ಈ ಸಂದರ್ಭದಲ್ಲಿ ಜಂಗ್ಲಿ ಪೀರ್, ಸಂಗಮೇಶ್ ನಾಯಕ್, ರಂಗನಾಥ್, ನರಸಿಂಹಲು, ಹನುಮಂತು, ಶಿವಪ್ಪ ಮುಂತಾದವರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುರ್ತು ಪರಿಸ್ಥಿತಿ ಜಾರಿಗೆ ಕಾಂಗ್ರೆಸ್ ಕ್ಷಮೆ ಕೇಳಲು ಆಗ್ರಹಿಸಿ ಬಿಜೆಪಿ ಯುವ ಮೋರ್ಚಾ ಪೋಸ್ಟರ್ ಅಭಿಯಾನ. ಆರೋಗ್ಯ ಇಲಾಖೆ ಹೊರಗುತ್ತಿಗೆ ನೌಕರರಿಗೆ 7 ತಿಂಗಳ ವೇತನ ಬಾಕಿ, ತ್ವರಿತ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ, ಅಕ್ಷಯಗೌಡ. ನ್ಯಾಯಬೆಲೆ ಅಂಗಡಿಯಲ್ಲಿ ತಿಂಗಳ ಪೂರ್ತಿ ದಿನಸಿ ಧಾನ್ಯ ವಿತರಣೆಗೆ ಒತ್ತಾಯ. ಬೆಳಗಾವಿ, ಮೈಸೂರು ಸೇರಿದಂತೆ ನೆರೆಯ ರಾಜ್ಯಗಳಿಂದ ಪೈಲ್ವಾನ್ಗಳ ಕುಸ್ತಿ ಸ್ಪರ್ಧೆ, ವಿಜೇತರಿಗೆ ಬಹುಮಾನ. ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿ ಜಾರಿಗೊಳಿಸಲು ಆಗ್ರಹಿಸಿ ಪ್ರತಿಭಟನೆ. ದ್ವಿತೀಯ PUC 3ರ ಪರೀಕ್ಷೆ, 213 ವಿದ್ಯಾರ್ಥಿಗಳ ಗೈರು. ಮತ್ತು ವಡ್ಡೇಪಲ್ಲಿ ಗ್ರಾಮದ ಶಾಲೆಯಲ್ಲಿ ವಿಜ್ಞಾನ ಮತ್ತು ದೈಹಿಕ ಶಿಕ್ಷಕರ ಕೊರತೆ ನೀಗಿಸಲು ಒತ್ತಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು SAK Convention Hall. Book now, flat 50% discount. Save up the season. Wide parking areas facilities. Visit Shekhar Nagar, IB Road, Raichur. N150
ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. Visit KTB Jewel Palace, Udayanagar, Station Road, Raichur. Mobile 8123-535300. Sri Raghavendra Ghee, Sri Raghavendra Tupa. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್.